84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಕಾಂಗ್ರೆಸ್ ಪಾರ್ಟಿ ಒಳಗಡೆ 2.5 ವರ್ಷ ಆದ ನಂತರ ಸಿದ್ದರಾಮಯ್ಯನವರು ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಎಲ್ಲೂ ಖಚಿತವಾಗಿ ಅಧಿಕೃತವಾಗಿ ಯಾರೂ ಹೇಳಲಿಕ್ಕೆ ರೆಡಿ ಇಲ್ಲ. ಆದರೆ ಅಂಥದ್ದೊಂದು ಸಂಧಾನ ಅವರಿಬ್ಬರ ನಡುವೆ ನಡೆದಿರುವಂಥ ಸಾಧ್ಯತೆಗಳಂತೂ ಭಾಳ ಸ್ಪಷ್ಟವಾಗಿ ಇದಾವೆ ಅಂತ ನನಗನ್ಸುತ್ತೆ. ಏನಾದರೂ ಒಂದು ಸಂಧಾನ ಆಗಿರಲೇಬೇಕು. ಅದಾದಮೇಲೆ ಇವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಮತ್ತು ಅವರು DCM ಆದರು. ಆದರೆ ಮೊನ್ನೆ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ಮಾತಾಡ್ತಾ ಹೇಳಿದಂಥ ಮಾತುಗಳೇನಿದಾವಲ್ಲ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದನ್ನು ತಪ್ಪಿಸ್ಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಅವ್ರು ಒಂದು ಲೈನನ್ನು ಹೇಳಿದರು. ಇದು ಆಲ್ರೆಡಿ ಸೆಟಲ್ಡ್ ಮ್ಯಾಟರು ಅಂತಂದರು. ಹೌದು, ಆ ಸೆಟಲ್ಡ್ ಮ್ಯಾಟರು ಅಂತ ಆ ಶಬ್ದ ಇದೆಯಲ್ಲ, ಅದನ್ನು ಹೇಳಿದಾಗ ನನಗೆ ಅನಿಸ್ತಾ ಇದೆ ಆ ಸಂಧಾನ ಏನು ನಡೆದಿದೆಯೋ ಇಲ್ವೋ ಅಂತ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ಅದು ನಡೆದಿರಬಹುದು. ಆ ಒಂದು ಹಿಂಟ್ ಅನ್ನ ವೀರಪ್ಪ ಮೊಯ್ಲಿ ಅವರು ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸಹಜವಾಗಿ 2023 ಮೇ ಫಲಿತಾಂಶ ಬಂದಾಗ CM ಕುರ್ಚಿ ವ್ಯಾಜ್ಯ ಬಂದಿದ್ದು ಸಿದ್ದರಾಮಯ್ಯ DK ಅವ್ರ ನಡುವೆ. ಸರಿ, ಸಿದ್ದರಾಮಯ್ಯನವರು ಖರ್ಗೆ ಅವ್ರ ನಡುವೆ ಇಲ್ಲ, ಸಿದ್ದರಾಮಯ್ಯನವರು ಪರಮೇಶ್ವರ್ ನಡುವೆ ಇಲ್ಲ, ಸಿದ್ದರಾಮಯ್ಯನವರು MB ಪಾಟೀಲ್ ನಡುವೆ ಇಲ್ಲ, ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ನಡುವೆ ಇಲ್ಲ. CM ಕುರ್ಚಿಯ ವ್ಯಾಜ್ಯ ಇದ್ದಿದ್ದು ಅವರಿಬ್ಬರು ಸಿದ್ದರಾಮಯ್ಯನವರು DK ನಡುವೆ. ಆ ವ್ಯಾಜ್ಯ, ಆ ಪ್ರಕರಣ ಆ ಸಂದರ್ಭಕ್ಕೆ ಇತ್ಯರ್ಥ ಆಗಿದ್ದ ನೀವು ಮೊದಲು, ನಂತರ ಅವರು ಅನ್ನೋ ಲೆಕ್ಕಾಚಾರಕ್ಕೆ ಅದನ್ನೇ ಇವ್ರು ಹೇಳ್ತಾ ಇರೋದು. ಈಗ ಅದನ್ನು 3rd ಪರ್ಸನ್ ಹೇಳಿದ್ರೆ ಒಂಥರ, ಫಸ್ಟ್ ಎಕ್ಸ್ಪ್ರೆಸ್ ಮಾಡಿದ್ರೆ DK ಶಿವಕುಮಾರ್ ನಿಮ್ ಸಮಯ ಹತ್ರ ಬರ್ತಿದೆ ಅನ್ನೋದ್ ರೀತಿ ಒಂದು ಸಂದೇಶ ಕೊಟ್ರು. ಸರಿ, ಸಂದೇಶ ಕೊಟ್ರು. ಬಟ್ ಅದನ್ನ ತೀರ್ಪನ್ನ ಕೊಡ್ಬೇಕಾಗಿರೋದಾರೋ, ಜಾರಿ ಮಾಡ್ಬೇಕಾಗಿರೋದಾರೋ ಹೈಕಮಾಂಡ್. ಸೊ ಹಾಗಾಗಿ ಸಹಜವಾಗಿ ಅದೇನೇ ಈಗ ಒದ್ರಾಡ್ಬೋದೇನೋ, ಆಗಲ್ಲ ಅನ್ಬೋದೇನೋ, ಮತ್ತೇನೋ ಆಚೆ ಮಾತಾಡ್ಬೋದೇನೋ. ಬಟ್ DK ಶಿವಕುಮಾರ್ ಹೇಳಿದಾರೆ, ಪ್ರಯತ್ನ ಮಾಡಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ. ಪ್ರಯತ್ನ ಮಾಡಾಗಿದೆ, ಪ್ರಾರ್ಥನೆ ಒಂದು ಬಾಕಿ. ಪ್ರಯತ್ನ ಫೇಲ್ ಆದ್ರೂ ಕೂಡ ಪ್ರಾರ್ಥನೆ ಫೇಲ್ ಆಗೋದಿಲ್ಲ, ಫೇಲ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರಯತ್ನ ಮಾಡಿ 136 ಸ್ಥಾನ ತರೋದ್ರಲ್ಲಿ DK ಶಿವಕುಮಾರ್ ಪಾತ್ರ. ಪ್ರಯತ್ನ, ಪ್ರಾರ್ಥನೆ ಹೈಕಮಾಂಡ್ ಪ್ರಾರ್ಥನೆ. ನೀವ್ ಹೇಳಿದ್ರಲ್ಲ ಸ್ವಾಮಿ, ನೋಡಿ ಇಷ್ಟೇ. ನಾನು ಹೇಳಿರಲ್ಲ, ನಾನು BJP ಕಚೇರಿಗೆ ಹೋಗ್ಲಾ, ಡೆಲ್ಲಿಗೆ ಹೋದ್ರೆ ನಮ್ ಕಚೇರಿಗೆ ಹೋಗ್ಬೇಕು, ನಾನು ನಮ್ ದೇವಸ್ಥಾನ ಇದ್ದಂಗೆ. ಈಗ 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.